ಹಾಯ್, ನಮಸ್ತೆ. ಈಗೆಲ್ಲರಿಗೂ ಮಾವಿನ ಮಿಡಿ ಉಪ್ಪಲ್ಲಿ ಹಾಕುವ ಸಂಭ್ರಮ ಅಲ್ವಾ. ಹಾಗೆ ಇವತ್ತು ನಾನು ಮಾವಿನ ಮಿಡಿ ಉಪ್ಪಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಮಾವಿನ ಮಿಡಿ ತಂದಿದ್ದೆ, ಅದನ್ನು ಉಪ್ಪಲ್ಲಿ ಹಾಕಲಿಕ್ಕೆ ಅಂತ ಮಾವಿನ ಮಿಡಿಯನ್ನೆಲ್ಲ ಒರೆಸ್ಕೊಳ್ತಾ ಇದ್ದೇನೆ ನಾನೀಗ. ನೋಡಿ, ಮಾವಿನ ಮಿಡಿಯಲ್ಲಿ ಧೂಳು ಕಸ ಮತ್ತು ನೀರು ಕಸ ಎಲ್ಲ ಇರಬಾರ್ದಲ್ಲ, ಹಾಗೆ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೇನೆ ಈಗ ನಾನು ಮಾವಿನ ಮಿಡಿಯನ್ನು. ನಾವಿಲ್ಲಿ ಉಪ್ಪಿನಕಾಯಿ ಹಾಕಲಿಕ್ಕೆ ಮಾವಿನ ಮಿಡಿ ಆಯ್ಕೆ ಮಾಡುವಾಗ ಹುಳಿ ಮತ್ತು ಸೊನೆ ಇರುವ ಮಾವಿನ ಮಿಡಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗೆ ನಾವು ಅಂಗಡಿಯಿಂದ ಮಾವಿನ ಮಿಡಿಯೆಲ್ಲ ತರುವಾಗ ಪೆಟ್ಟಾದ ಮಾವಿನ ಮಿಡಿಯೆಲ್ಲ ಇರ್ತದೆ, ಅದನ್ನೆಲ್ಲ ನಾವು ಬೇರೆ ಇಡಬೇಕು, ಒಟ್ಟಿಗೆ ಇಡಬಾರ್ದು. ಒಟ್ಟಿಗೆ ಉಪ್ಪಲ್ಲಿ ಹಾಕಬಾರ್ದು, ಒಟ್ಟಿಗೆ ಉಪ್ಪಲ್ಲಿ ಹಾಕಿದರೆ ಎಲ್ಲ ಹಾಳಾಗಿ ಹೋಗ್ತದೆ. ಹಾಗೆ ಮಾವಿನ ಮಿಡಿ ಉಪ್ಪಲ್ಲಿ ಹಾಕುವಾಗ ನೋಡಿ, ಇಷ್ಟು ಉದ್ದ ತೊಟ್ಟಿಡಬೇಕು. ನೋಡಿ, ಏನಾಗೋದಿಲ್ಲ, ಮಾವಿನ ಮಿಡಿ ಅಷ್ಟು ಪಕ್ಕ ಉಪ್ಪಲ್ಲಿ ಹಾಳಾಗಿ ಹೋಗೋದಿಲ್ಲ. ಹಾಗೆ ಮಾವಿನ ಮಿಡಿ ಬರುವಾಗ ಉಪ್ಪಿನಕಾಯಿ ಮಾಡುವ ಒಂದು ಸಂಭ್ರಮ. ಹಾಗೆ ನಿಮ್ಮ ಮನೆಯಲ್ಲಿ ಉಂಟಾ ಗೊತ್ತಿಲ್ಲ. ಈಗ ನೋಡಿ, ಮಾವಿನ ಮಿಡಿ ಎಲ್ಲ ಒರೆಸಿ ಎಲ್ಲ ರೆಡಿಯಾಗಿದೆ. ಈಗ ನಾನು ಈ ಭರಣಿಗೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ಲೇಯರ್ ಹಾಕಿದ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಹಾಗೆ ಲೇಯರ್ ಹಾಕಿ ಉಪ್ಪು ಹಾಕ್ಕೊಂಡ್ರೆ ಏನಾಗೋದಿಲ್ಲ, ಮಿಡಿ ಹಾಗೆಯೇ ಇರ್ತದೆ. ನೋಡಿ, ಈ ಥರ ಹಾಕ್ಕೊಳ್ಬೇಕು. ನೋಡಿ, ಇದರಲ್ಲಿ ನಾನು 2 ತೊಟ್ಟೆ ಉಪ್ಪು ಹಾಕಿದ್ದೇನೆ ಆಯಿತಾ. ಈ ಮಾವಿನ ಮಿಡಿ ಉಪ್ಪಲ್ಲಿ ಹಾಕುವಾಗ ಉಂಟಲ್ಲ, ಈ ಉಪ್ಪು ಅಡಿಯಲ್ಲಿ, ಮಾವಿನ ಮಿಡಿ ಅಡಿಯಲ್ಲಿ ಉಪ್ಪಿದ್ರೆ ಭಾರಿ ಒಳ್ಳೆಯದು, ಅದು ಏನಾಗೋದಿಲ್ಲ, ಮಿಡಿ ಹಾಗೆ ಇರ್ತದೆ. ಹಾಗೆ ನೋಡಿ, ನಾನು ಸ್ವಲ್ಪ ಮಾವಿನ ಮಿಡಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಹಾಗೆಯೇ ಮಾಡಿ ಹಾಕ್ಕೊಳ್ಬೇಕು. ಈ ಮಾವಿನ ಮಿಡಿಯನ್ನು ಉಪ್ಪಲ್ಲಿ ಹಾಕಿಟ್ಟ ನಂತರ ಇದನ್ನು ಮಗಚುತ್ತಾ ಇರಬೇಕು, ಅಲ್ಲಂದರೆ ಅದು ಹಾಳಾಗಿ ಹೋಗ್ತದೆ ಮೇಲಿದ್ದದೆಲ್ಲ. ಸಾಧಾರಣ ಮಾವಿನ ಮಿಡಿ ಉಪ್ಪಲ್ಲಿ ಹಾಕಿ 15 ದಿನ ಆಗುವಾಗ ಮಿಡಿ ಚುರುಟಿ ರೆಡಿ ಆಗ್ತದೆ ಉಪ್ಪಿನಕಾಯಿಗೆ. ನೋಡಿ, ಮಾವಿನ ಮಿಡಿ ಎಲ್ಲ ಭರಣಿಗೆ ಹಾಕ್ಕೊಂಡೆ. ಹಾಕಿದ ಮತ್ತೆ ಅದರ ಮೇಲೆಗೆ ಸ್ವಲ್ಪ ಉಪ್ಪು ಬಿರುಕಿಡಬೇಕು, ಅಲ್ಲದ್ರೆ ಹಾಳಾಗ್ತದೆ. ಹಾಗೆ ಮಾಡಿ ನಾನಿಲ್ಲಿ ಕಟ್ಟಿಡ್ತಾ ಇದ್ದೇನೆ. ಈಗ ನೋಡಿ, 2 ವಾರದ ನಂತರ ನಾನು ಈ ಉಪ್ಪಲ್ಲಿ ಹಾಕಿದ ಮಾವಿನ ಮಿಡಿಯನ್ನು ನೋಡ್ತಾ ಇದ್ದೇನೆ, ಹೇಗಾಗಿದೆ ಮಾವಿನ ಮಿಡಿ ಅಂತ. ಮಿಡಿ ನೋಡಿ ಎಲ್ಲ ಚಿರುಟಿದೆ. ನೋಡಿ, ತೋರಿಸ್ತೇನೆ ಹೇಗಾಗಿದೆ ಅಂತ. ನೋಡಿ, ಈ ಥರ ಆಗಿದೆ. ಈಗ ಉಪ್ಪಿನಕಾಯಿಗೆ ಇದು ರೆಡಿಯಾಗಿದೆ ನೋಡಿ. ಹಾಗೆ ಇದನ್ನು ಪುನಃ ಕಟ್ಟಿಡ್ತಾ ಇದ್ದೇನೆ. ಹಾಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.